ಸರಿ, ಈಗ LPG ಅಭಾವ ಇದೆ, ಹೋಟೆಲ್ಗಳು ಬಂದ್ ಆಗ್ತಾ ಇದಾವೆ, ಆಟೋ ಡ್ರೈವರ್ಸ್ಗಳು ಆಟೋಗಳನ್ನ ಮಧ್ಯದ ರೋಡಲ್ಲೇ ನಿಲ್ಲಿಸುವ ಪರಿಸ್ಥಿತಿ ಬಂದಿದೆ. ಇದನ್ನ ನೆನ್ನೆಯಿಂದಲೂ ನೋಡ್ತಾ ಇದೀವಲ್ವಾ? ಹಾಗಾದ್ರೆ ನಮ್ಮ ಭಾರತ ದೇಶ ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ಳುವ ಈ LPG ನಂಬರ್ಸ್ ಏನು? ಹಾಗಾದ್ರೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಅಗೇನ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ಓವರ್ ಟು ಯು ದಿಲೀಪ್. ಥ್ಯಾಂಕ್ ಯು ವಿದ್ಯಾ. ಏನಂದರೆ ಭಾರತದಲ್ಲಿ LPGಯ ಒಂದು ಅಗತ್ಯತೆ ಎಷ್ಟಿದೆ, ನಾವು ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ಕೇಳಿದ್ರೆ 100% ಡಿಪೆಂಡ್ ಆಗಿದ್ದೀವಿ. ಯಾಕೆಂದರೆ ನಮ್ಮ ದೇಶೀಯವಾಗಿ LPGಯ ಒಂದು ಉತ್ಪಾದನೆ ಇಲ್ಲವೇ ಇಲ್ಲ. ಆ ಕಾರಣದಿಂದಾಗಿ ಭಾರತಕ್ಕೆ ಪ್ರತಿ ವರ್ಷ 3,30,00,000 ಟನ್ LPG ಬೇಕು. 3,30,00,000 ಟನ್ ಅಂದರೆ ಅದನ್ನು 3,30,00,000 ಟನ್ ಡಿವೈಡೆಡ್ ಬೈ 365 ಡೇಸ್ ಅಂತ ಮಾಡಿದ್ರೆ ಪ್ರತಿದಿನ 90,000 ಟನ್ಗೂ ಹೆಚ್ಚು LPG ಅಗತ್ಯತೆ ಇದೆ ಭಾರತಕ್ಕೆ. ಪ್ರತಿದಿನ 90,000 ಟನ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ಗೃಹ ಬಳಕೆಯಲ್ಲಿರುವಂಥದ್ದು 14.2 kgಯ ಒಂದು LPG ಸಿಲಿಂಡ್ರು. 1 ಟನ್ LPG ಸಿಲಿಂಡ್ರ್ LPG ಗ್ಯಾಸಲ್ಲಿ 14.2 kgಯ ಸಿಲಿಂಡ್ರ್ ಒಂದನ್ನು ಅಂದರೆ ಒಟ್ಟು 70 ಸಿಲಿಂಡ್ರನ್ನ ಭರ್ತಿ ಮಾಡ್ಬೋದು. ಅಂದರೆ 1 ಟನ್ LPGನಲ್ಲಿ 70 ಸಿಲಿಂಡ್ರ್, ನಮ್ಮ ಮನೆಯಲ್ಲಿ ಬಳಕೆ ಮಾಡ್ತಿರೋಂಥ 70 ಸಿಲಿಂಡ್ರ್ಗಳನ್ನ ಭರ್ತಿ ಮಾಡ್ಬೋದು. ಅಂಥ ಸಿಲಿಂಡ್ರ್ಗಳು ಭಾರತಕ್ಕೆ ಪ್ರತಿದಿನ 65 ಲಕ್ಷ ಸಿಲಿಂಡರ್ಗಳ ಅಗತ್ಯತೆ ಇದೆ. 65 ಲ್ಯಾಕ್ ಸಿಲಿಂಡರು ಪ್ರತಿದಿನ ಮನೆಗಳಿಗೆ, ಗೃಹ ಬಳಕೆಗೆ ಮಾತ್ರ ಅಲ್ಲ, ವಾಣಿಜ್ಯ ಬಳಕೆಗೆ ಎಲ್ಲದಕ್ಕೂ ಅಷ್ಟು ಸಿಲಿಂಡರ್ಗಳನ್ನ ಪೂರೈಕೆ ಮಾಡಬೇಕಾಗಿರೋದು ಅಗತ್ಯ ಇದೆ. ಜೊತೆಗೆ ಈ 65 ಲಕ್ಷ ಸಿಲಿಂಡರ್ಗಳೇನಿದೆಯಲ್ಲ ಅದರಲ್ಲಿ ಹೋಟೆಲ್ಲು ಮತ್ತು ಬೇರೆ ಬೇರೆ ವಾಣಿಜ್ಯ ಬಳಕೆಗೆ ಬರೀ 15% ಮಾತ್ರ, 15% ಅಷ್ಟೇ. ಇನ್ನು ಮಿಕ್ಕಿದ್ದು 85% ಎಲ್ಲ ಗೃಹ ಬಳಕೆ ಸಿಲಿಂಡರ್ಗಳು. ಆ ಗೃಹ ಬಳಕೆ ಸಿಲಿಂಡರ್ಗಳು 65 ಲಕ್ಷ ಇದೆಯಲ್ಲ, ಈ ಸಂಖ್ಯೆ ಈಗ ಆಗಿರುವಂಥ ದೊಡ್ಡ ಸವಾಲು. ಜೊತೆಗೆ ಈಗ ತಾನೇ ನೋಡ್ತಿದ್ವಿ ಏನೊಂದು ಈ ಆಟೋ ಗ್ಯಾಸ್ಗಳು ಅಂತೆಲ್ಲ ಹೇಳ್ತಿದ್ವಲ್ಲ, ಅದಕ್ಕೆ ಒಂದು ಬೆನಿಫಿಟ್ ಏನಂದರೆ ಈ CNGಗೆ ದೇಶೀಯ ಇಂಧನಗಳನ್ನು, ಅಂದರೆ ಏನು ಒಂದು ಜೈವಿಕ ಇಂಧನಗಳನ್ನು ತಯಾರು ಮಾಡ್ತಾರೆ, ಮಿಥೇನ್ ರೀತಿಯ ಜೈವಿಕ ಇಂಧನ, ಅದನ್ನು ಮಿಕ್ಸ್ ಮಾಡೋ ಆಪ್ಷನ್ ಇದೆ. ಆದರೆ ಗೃಹ ಬಳಕೆ ಸಿಲಿಂಡರ್ಗಳಿಗೆ LPGಗೆ ಆ ರೀತಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಚಳಿಗಾಲ ಏನಿದೆ, ಚಳಿಗಾಲದಲ್ಲಿ ಬೇಡಿಕೆ ಹೆಚ್ಚು. ನಾವೇನೋ ಹೇಳ್ಬೋದು ದಕ್ಷಿಣ ಭಾರತದವರು ನಮ್ಗಾಲೇ ಬೇಸಿಗೆ ಪ್ರವೇಶ ಆಗಿದೆ ಅಂತ, ಆದರೆ ಉತ್ತರ ಭಾರತದಲ್ಲಿ ಇನ್ನೂ ಬೇಸಿಗೆ ಪ್ರವೇಶ ಆಗಿಲ್ಲ, ಅಲ್ಲಿ ಇನ್ನೂ ಚಳಿಗೆ ಮುಂದುವರೆದಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಉತ್ತರ ಭಾರತದಲ್ಲಿ ಬೇಡಿಕೆ ಹೆಚ್ಚಾಗಿದೆ, ನಮ್ಮ ಕಡೆ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಮತ್ತು ಇನ್ನೊಂದೇನೆಂದರೆ ಈ CNG ಏನಿದೆ, ದೇಶೀಯ ಅನಿಲಗಳ ಮಿಶ್ರಣ ಮಾಡೋದ್ರಿಂದ CNGಗಳಿಗೆ ಒಂದು ಸ್ವಲ್ಪ ತೊಂದರೆ ಕಡಿಮೆ ಅಂತ ಹೇಳಲಾಗ್ತಿದೆ. ಆದರೆ ಇವಾಗಿನ ನಮ್ಮ ಗ್ರೌಂಡ್ ರಿಪೋರ್ಟ್ಗಳನ್ನ ನೋಡ್ತಾ ಇದ್ದರೆ ಆಟೋಗಳಿಗೆ ಮತ್ತು ಏನೊಂದು ವಾಹನಗಳಿಗೆ ಗ್ಯಾಸ್ ಸಿಗ್ದಲೆ ಈಗಲೇ ಪರದಾಟ ಶುರುವಾಗಿದೆ. ಅಂದರೆ ಈ CNGಗೂ ಕೂಡ ಈಗಾಗಲೇ ಪರದಾಟ ಶುರುವಾಗಿದೆ. ಆದರೆ ದೇಶೀಯ ಅನಿಲಗಳು ಅದನ್ನು ಮಿಶ್ರಣ ಮಾಡಿದ್ರೂ ಕೂಡ, ಜೈವಿಕ ಅನಿಲಗಳನ್ನ ಮಿಶ್ರಣ ಮಾಡಿದ್ರೂ ಕೂಡ ಪೆಟ್ರೋಲಿಯಂ ಅಭಾವ ಶುರುವಾಗಿದೆ. ಹಾಗಾಗಿ ಈಗ ಹೆಂಗಾದ್ರೂ ಮಾಡಿ ಭಾರತದ ಮಟ್ಟಿಗಾದ್ರೂ ಈ ಯುದ್ಧ ಬಂದಾಗಲೇಬೇಕು ಅನ್ನೋ ಸಿಚುವೇಶನ್ ಇದೆ ವಿದ್ಯಾ.